ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಬರುವಂತಹ ರಾಶಿ ಮಕರ ರಾಶಿ, ಇವ್ರಿಗೆ ಈ ಒಂದು ಹೊಸ ವರ್ಷ ಯಾವ ರೀತಿ ಇದೆ ಗುರುಗಳೇ? ಇನ್ನು ಮಕರ ರಾಶಿಯವರು, ಮಕರ ರಾಶಿಗೆ ಸಮಬಲ. ಒಂದು ರೀತಿಯಾಗಿ ನೀವೇನೇನೋ ಪ್ರಯತ್ನ ಪಟ್ಟರೆ ದಕ್ಕಲಿಲ್ಲ ನಿಮಗೆ. ಈ ಪರಾಭವನ ಸಂವತ್ಸರ ಏನಾದರೂ ಕೊಡುತ್ತಾ ಅಂತ ಖುಷಿಯಾಗಿ ಕಾಣ್ತಾ ಇದ್ದೀರಿ. ಬಹುಶಃ ಒಂದಷ್ಟು ಅಂಶಗಳಲ್ಲಿ ನೀವು ತೇರ್ಗಡೆ ಆಗ್ತೀರಿ. ತೇರ್ಗಡೆ ಆದರೂ ಕೂಡ ಒಂದು ಎರಡು ಸಬ್ಜೆಕ್ಟು ಹಾಗೇ ಇಟ್ಕೊಂಡಿರ್ತೀರಿ. ಸ್ವಲ್ಪ ಕಾಡ್ತಾ ಇರುತ್ತೆ ಮನಸ್ಸಿಗೆ. ಒಂದು ರೀತಿಯಾಗಿ ಆತಂಕ, ತಳಮಳ, ಏನೋ ಒಂದು ರೀತಿಯ ಬಾಧೆ, ವ್ಯಥೆ ನಿಮ್ಮನ್ನು ಬಾಧಿಸ್ತಾನೇ ಇರುತ್ತೆ. ಅದರ ಜೊತೆಗೆ ಈ ವರ್ಷದಲ್ಲಿ ನಿಮಗೆಲ್ಲೂ ಕೂಡ ಮನ್ನಣೆ ಕೂಡ ಸಿಗುತ್ತಿಲ್ಲ. ಈ ನವನಾಯಕರ ಪ್ಲೇಸಲ್ಲೂ ಕೂಡ ಈ ರಾಶಾಧಿಪತಿಗೆ ಮನ್ನಣೆ ಕೊಟ್ಟಿಲ್ಲ. ಉಪನಾಯಕರಲ್ಲೇ ಒಂದಷ್ಟು ಕೊಟ್ಟಿದ್ದಾರೆ. ಒಡವೆ ವಸ್ತ್ರ, ಕಪ್ಪು ಮಣ್ಣಿಗೆ ಒಂದಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತಂದರೆ ಸಮಬಲನ ಆ ಕಡೆ ಮಿತ್ರನೂ ಅಲ್ಲ, ಈ ಕಡೆ ಶತ್ರುನೂ ಅಲ್ಲ, ಅಂತಹ ಮಧ್ಯಸ್ಥಿಕೆ ಇರತಕ್ಕಂತಹವನು ರಾಜನಾಗಿದ್ದಾನೆ. ಪರಾಭವ ನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಏನಾದರೂ ಫಲಗಳು ಇದೆಯಾ ಅಂತ ನೋಡಿದ್ರೆ ಎಷ್ಟರ ಮಟ್ಟಿಗೆ ಇರಬಹುದು ಅಂತಂದರೆ, ಬಹುಶಃ ಗುರು ಬರ್ತಾನೆ, ಒಂದಷ್ಟು ಫಲವನ್ನು ಕೊಡುತ್ತಾ ಬರ್ತಾನೆ, ಅಭ್ಯಂತರವಿಲ್ಲ. ಆದರೆ ನೀವು ನಿಮ್ಮ ತಿಳುವಳಿಕೆ ಇದೆಯಲ್ಲ, ಅದೇ ದೊಡ್ಡದು ಅಂದ್ಕೊಂಡಿರ್ತೀರಲ್ಲ, ಅದು ತಪ್ಪಾಗತ್ತೆ. ಇನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಬರಬೇಕು. ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥವನು ಬಹುಶಃ ನೀವು ಸ್ಪಷ್ಟವಾಗಿರ್ತೀರಿ, ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೀರಿ, ಆದರೂ ತೊಳಲಾಟಕ್ಕೆ ಸಿಕ್ಕಾಕ್ಸಿಬಿಡುತ್ತಾನೆ ಅಲ್ಲಿರ್ತಕ್ಕಂತಹ ರಾಹು. ಅಂದರೆ ಯಾವುದೋ ಬರಬೇಕಾಗಿದ್ದ ಹಳೆಯ ಪ್ರಾಪರ್ಟಿಯ ಹಣ ಅಂತೂ ಬಂದೇ ಬರುತ್ತೆ, ಯಾಕಷ್ಟು ತೊಂದರೆ ಇಲ್ಲ. ಆ ಹಣ ಏನು ಮಾಡುತ್ತೆ ಅಂತಂದರೆ ಇನ್ನೊಂದಷ್ಟು ಖರ್ಚು ಮಾಡಿಸೋಂಥದ್ದು. ಈಗ ಒಂದು ಎಕ್ಸಾಂಪಲ್, ಸೈಟ್ ತೆಗೆದುಕೊಳ್ಬೇಕು ಅಂತ ನಿಮ್ಮ ಹತ್ರ ಒಂದಷ್ಟು ಹಣ ಇದೆ. ನಿಮ್ಮ ಹತ್ರ ಇರ್ತಕ್ಕಂತಹ ಒಂದು ಆ ಇಡಗಂಟು ಅದು ಎಷ್ಟಿದೆಯೋ ಒಂದಷ್ಟು ಹಣ, ಸರಿ ಒಂದಷ್ಟು ಲೋನ್ ಮಾಡೋಣ ಅನ್ನೋದು ಒಂದು ಎರಡನೇ ಪ್ಲ್ಯಾನ್ ಇರುತ್ತೆ. ಈ ಲೋನು ಪ್ಲಸ್ ಆ ಇಡಗಂಟಿಗಿಂತಲೂ ಜಾಸ್ತಿ ಇದೆ ಅದು. ಆವಾಗ ಸ್ವಲ್ಪ ತೊಳಲಾಡಕ್ಕೆ ಸಿಕ್ಕಾಕ್ಕೊಳ್ತೀರಿ. ಅದೇ ಲಿಕ್ವಿಡಿಟಿ ಕ್ರಂಚ್ ಎಷ್ಟಿದೆಯೋ ಈ ಪ್ಲ್ಯಾನ್ ಇದೆಯಲ್ಲ, ಸಕ್ಸಸ್ನ ಕಡೆ ಹೋಗಬೇಕಾದ್ರೆ ನೀವು ರಾಹುನನ್ನು ಕುರಿತು ಆರಾಧನೆ ಮಾಡಬೇಕು. ರಾಹು ಎಲ್ಲಿಯಾದರೂ ಈ ಅಶ್ವತ್ಥ ಕಟ್ಟೆ ಇದೆಯಲ್ಲ, ಆ ಅಶ್ವತ್ಥ ಕೆಳಗಡೆ ಅಶ್ವತ್ಥ ಕಟ್ಟೆಯ ಪಕ್ಕದಲ್ಲಿ ಕುಳಿತುಕೊಂಡು ಆ ಅರಳಿ ಮರ, ಬೇವಿನ ಮರ ನೋಡಿಕೊಂಡು ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದುಬಿಡ್ತು, ನಾನು ಏನೋ ಆಗಬೇಕು ಅಂತ ಹೊರಟಿದ್ದೀನಿ, ಅದಕ್ಕೆ ಅನುಗ್ರಹ ಮಾಡು ಅಂತೇಳಿ ಅಲ್ಲಿರ್ತಕ್ಕಂತಹ ನಾಗರ ಕಲ್ಲುಗಳನ್ನು, ಹಾಗೆಯೇ ಆ ಅರಳಿ ಮರ ಮತ್ತು ಆ ಒಂದು ಬೇವಿನ ಮರವನ್ನು ಸ್ಮರಣೆ ಮಾಡ್ತಾ ಒಂದಷ್ಟು ಕಾಲ ನಿಧಾನಕ್ಕೆ ಬ್ರೀತ್ ಮಾಡ್ತಾ ಉಸಿರಾಡ್ತಾ ಅಲ್ಲಿ ನಾಗನನ್ನು ಕುರಿತು ನವನಾಗ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ಳೋದು. ಇನ್ನು ನಿಮಗೆ ಮೂರನೇ ಮನೆಯಲ್ಲೇ ಶುಕ್ರ ನಿಮ್ಮ ಮಿತ್ರನಿದ್ದಾನೆ, ಅಭ್ಯಂತರವಿಲ್ಲ. ಒಂದಷ್ಟು ಹೆಣ್ಣು ಮಕ್ಕಳ ಹೇಳೋದನ್ನು ಕೇಳ್ಕೋಬೇಕಾಗತ್ತೆ. ಕೆಂಡ್ರ ತಾಯಿ ಆಗಿರಬಹುದು, ಅದು ಮಡದಿ ಆಗಿರಬಹುದು, ಮಗಳಾಗಿರಬಹುದು, ಸಹೋದರರಾಗಿರ್ಬೋದು. ಇವರು ಹೇಳಿದ್ದನ್ನು ಕೇಳಿದರೆ ಬಹುಶಃ ನೀವೆಲ್ಲ ಆ ದೊಡ್ಡ ಮಟ್ಟದ ಘಾಸಿಯಿಂದ ಹೊರಗೆ ಬರ್ತೀರಿ. ಆ ದೊಡ್ಡ ಮಟ್ಟದ ತೊಂದರೆ ತಾಪತ್ರದಿಂದ ಹೊರಗೆ ಬರ್ತೀರಿ. ಪರವಾಗಿಲ್ಲ, ನನಗೆ ಈ ಟೈಮಲ್ಲಿ ಹೇಳಿದ್ದಕ್ಕೆ ನಾನು ಬಚಾವಾದೆ ಅಂತ ನೀವೇ ಹೇಳ್ತೀರಿ. ಅಷ್ಟು ಚೆನ್ನಾಗಿರ್ತೀರಿ. ದೋರ್ದಂಡ ತಪ್ಪಿತು. ನೀವೇನು ಮಾಡಬೇಕು ಅಂತಂದರೆ ರಾಮನ ದೇಗುಲಕ್ಕೆ ಹೋಗುವಂಥದ್ದು. ಹೇಗಿದ್ದರೂ ಕೂಡ ಈ ವಸಂತ ನವರಾತ್ರಿ ಪ್ರಾರಂಭ ಆಗುತ್ತೆ. ಯುಗಾದಿ ಆದ ಮೊದಲ ದಿನದಿಂದ ಪಾಡ್ಯಮೆಯಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ. ವಸಂತ ನವರಾತ್ರಿ ಅಂತಾರೆ ಅದನ್ನು. ಅಂದರೆ ರಾಮ ಇನ್ನೇನು ಆ 9 ತಿಂಗಳುಗಳ ಕೊನೆಯ 9 ದಿನಗಳಿದಾವಲ್ಲ, ಆ ನವಮಿಗೆ ಆ ಪ್ರಸವದಲ್ಲಿ ಆತ ಭೂಮಿಗೆ ಬರ್ತಾನೆ. ಮಹಾವಿಷ್ಣು ರಾಮನಾಗಿ ಅವತಾರ ಮಾಡ್ತಾನೆ ನವಮಿ ಅಂದು. ಅಂದರೆ ನಾನು ಯಾಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಿಮಗೆ ಅತ್ಯಂತ ಉಚ್ಚ ಮನಸ್ಥಿತಿ ಇದ್ದು ಏನಾದರೂ ಮಾಡ್ತೀನಿ ಅಂತ ಹಂಬಲ ಇಟ್ಕೊಂಡು ಹೊರಟ್ರೆ ರಾಮನಿಗೆ ಸಂಬಂಧಪಟ್ಟ ಸೇವೆಯನ್ನು ಈ ಒಂದು ಮಕರ ರಾಶಿಯವರು, ಅಂದರೆ ಮಜ್ಜಿಗೆ ಒಂದಷ್ಟು ಹಂಚೋದು, ಪಾನಕ, ಕೋಸಂಬರಿ, ಹೆಸರು ಬೇಳೆ, ಅದಕ್ಕೆ ಸ್ವಲ್ಪ ನೀವು ಹಣವನ್ನು ಕೊಡುವಂಥದ್ದು ಅಥವಾ ಅಲ್ಲಿ ಒಂದು ಸೇವೆಯನ್ನು ಮಾಡುವಂಥದ್ದನ್ನು ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ. ಗ್ರಹ ಬಲ ಮೇಲೆ ಮನೆ ಇದಕ್ಕೆ ಸಂಬಂಧಪಟ್ಟ ವಾಸ್ತು ಅಂತೆ ಸ್ವಾಮಿ ಆದಂಥ ಸ್ವಾಮಿ ಇದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳದೆ ಗೃಹ ಬಲವೂ ಪಕ್ಕಕ್ಕಿಡಿ ದೈವಬಲ ಸಂಪಾದನೆ ಮಾಡಿಕೊಳ್ತೀರೋ ನೀವು ಅನೇಕ ಜಾಡ್ಯಾಪಹಗಳಿಂದ ಹೊರಗೆ ಬರ್ತೀರಿ. ಬೇಕಾದನ್ನು ಪಡೆದುಕೊಳ್ಳಲಿಕ್ಕೆ ಹೊರಡ್ತೀರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಚೆನ್ನಾಗಿದೆ ನಿಮಗೆ.
ಯಾರ ಜೊತೆಗಾದರೂ ಕೂಡ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಬಿಸ್ನೆಸ್ ಮಾಡಿಕೊಟ್ರೆ ಸ್ವಲ್ಪ ನಿಮಗೆ ಏನಾಗುತ್ತೆ ಅಂದರೆ ಈ ವರ್ಷ ಏನಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ವಿಫಲರಾಗ್ಬಿಡ್ತೀರಿ. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಸನ್ಮಿತ್ರರ ಜೊತೆಗೂಡಿ ನಿಮ್ಮ ದೂರದ ಸಂಬಂಧಿಕರನ್ನು ಒಮ್ಮೆ ಮಾತನಾಡಿಸ್ತಾ ನಾನು ಇದನ್ನು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀನಿ, ಈ ಬಿಸ್ನೆಸ್ ಮಾಡಬೇಕಂತಿದ್ದೀನಿ, ಏನು ಹೇಳ್ತೀಯಾ ಅಂತ ಕೇಳಿದಾಗ ಕೇಳಿಸ್ಕೊಳ್ಳಿ ಸಮಾಧಾನವಾಗಿ ಸಾವಧಾನವಾಗಿ. ಬಹುಶಃ ಅವ್ರು ಹಸು ಇಟ್ಕೊಂಡು ಹೇಳ್ತಾ ಇದ್ದಾರೆ, ಅರೆ ಈ ಮನುಷ್ಯ ಬೆಳೆದು ಬಿಡ್ತಾನೆ ಅಂತ ನೋವಿಂದ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಮಾಡಿ ಕಾಣಯ್ಯ, ನೀನು ಡೆವಲಪ್ಮೆಂಟ್ ಆಗ್ತೀಯಾ ಅಂತ ಹೇಳ್ತಾರ. ಹಾಗೆ ಒಟ್ಟಾರೆ ಪಾರ್ಟ್ನರ್ಶಿಪ್ ಜೊತೆಲಿ ನೀವೇನೇ ಕೈ ಹಾಕಿದ್ರೂ ಸಕ್ಸಸ್ಸನ್ನು ಈ ವರ್ಷ ಕಾಣ್ತೀರಿ. ಒಂದು ಸಲ ನಿಮ್ಮ ಆದಾಯವನ್ನು ಚಾರ್ಟ್ ನೀವು ನೋಡ್ತಾ ಇದ್ದೀರಿ. ಮಕರ ರಾಶಿಯವರು 2 ಆದಾಯ 8 ಖರ್ಚು, ಎಲ್ಲಿಯಪ್ಪ ಅದರ 4-5 ಪಟ್ಟಿದೆಯಲ್ಲಪ್ಪ ಖರ್ಚು. ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಎಲ್ಲ ರಾಶಿಯವರೆಗೂ ಸುಖ ದುಃಖ ಸಮಾನವಾಗಿ ಕಾಣುತ್ತೆ. 50-50 ಇದ್ದರೆ ಈ ಆರೋಗ್ಯ ಅನಾರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾನೇ ಇರುತ್ತವೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ನಿಮಗೆ ಈ ವರ್ಷ ಪೂರ್ಣವಾಗಿ ಆದಾಯ ಕಡಿಮೆ ಇದ್ದಾಗ ಪ್ಲ್ಯಾನ್ ಮಾಡಬೇಕು. ಅದೇ ಹೇಳಿದೆ ನಾನು, ಪಾರ್ಟ್ನರ್ಶಿಪ್ ಜೊತೆಗೆ ನೀವು ಕೈ ಹಾಕಿದ್ರೆ ಸ್ವಲ್ಪ ನಿಮಗೆ ನಿಮ್ಮಂತ ಇರ್ತಕ್ಕಂಥ ಆದಾಯಕ್ಕೆ ಸರಿದೂಗಿಸ್ತಾ ಪ್ರಯತ್ನವನ್ನು ಎಷ್ಟೇ ಗುರುಬಲ ಬಂದರೂ ಏನೇ ಬಂದರೂ ನಮ್ಮಿಂದ ಏನಾದರೂ ಅನಾಹುತಗಳಾಗ್ಬಿಟ್ರೆ ಅಂತ ಆಲೋಚನೆ ಮಾಡ್ತಿರ್ತೀರ. ಅಂದರೆ ಈ ಆಲೋಚನೆ ಬಂದು ಕೂಡ ಸ್ಟಾಪ್ ಆಗಿಬಿಡ್ತೀರಿ. ನೀವು ಉತ್ತಮ ಸ್ಥಿತಿಗೂ ಅಥವಾ ಮಧ್ಯಮ ಸ್ಥಿತಿಗೂ ಹೋಗದೆ ಅಧಮ ಸ್ಥಿತಿಯಲ್ಲೇ ಉಳ್ಕೊಂಡ್ಬಿಡ್ತೀರಿ. ಅದಾಗಬಾರ್ದು ಅಂದರೆ ಒಂದಷ್ಟು ಜನರನ್ನು ತಿಳುವಳಿಕೆ ಇರುವಂಥವ್ರು ಆ ಒಂದು ಬಿಸ್ನೆಸ್ಸಲ್ಲಿ ಪಳಗಿರೋರ ಜೊತೆ ಕೈ ಜೋಡಿಸಿದ್ರೆ ಸಕ್ಸಸ್ಸನ್ನು ಈ ವರ್ಷ ನೀವು ಕಾಣ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಆಗ ಇರುವಂಥ ಪಾರ್ಟ್ನರ್ ಕೂಡ ಮಕರ ರಾಶಿಯವ್ರು ಇಲ್ಲದೆ ಇದ್ರೆ ಸಾಕಾಗತ್ತಲ್ವ ಗುರುಗಳೇ? ಬಿಕಾಸ್ ಇಬ್ಬರು ಒಬ್ಬರೇ ಇದ್ದರೆ ಒಂದೇ ಸಮಸ್ಯೆಗೆ ಈಡಾಗ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಅವ್ರಿಗೆ ಆದಾಯನೇ ಕಡಿಮೆ ಇದೆ, ಇನ್ನು ಖರ್ಚು ಜಾಸ್ತಿ ಅಂದಾಗ ಒಂದು ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಭಯ ಆಗುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಆದರೂ ಕೂಡ ಹಳೆ ಪ್ರಾಪರ್ಟಿ ಅಥವಾ ಹಳೆ ಒಂದು ಹಣ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಈ ಒಂದು ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದ್ರಿಂದ ಸಕ್ಸಸ್ನ ಕಾಣ್ತಾರೆ ಅಂತ ತಿಳಿಸಿದ್ದೀರಾ. ಉತ್ತಮವಾಗಿರುವಂಥ ಮಾಹಿತಿ ಈ ಒಂದು ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ. ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ.